ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಡ್ಯಾಮ್ ಪ್ರೂಫ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಇದು ಏಷ್ಯನ್ ಪೇಂಟಿಂದು ಡ್ಯಾಮ್ ಪ್ರೂಫು. ಇದು ಅಪ್ಲೈ ಮಾಡೋ ಕಂಪ್ಲೀಟ್ ಪ್ರೊಸೀಜರ್ ನಾವು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಡ್ಯಾಮ್ ಪ್ರೂಫು ವೈಟ್ ಕಲರಲ್ಲಿ ಬರುತ್ತೆ. ಸ್ವಲ್ಪ ವೈಟ್ ಕಲರು ಗಲೀಜಾಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಗ್ರೇ ಕಲರ್ನ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಅಂದರೆ ಕಲರ್ ಟಿಂಟ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಇದನ್ನ 2 ಕೋಟ್ ಅಪ್ಲೈ ಮಾಡಿದ್ದೀವಿ. ಇದ್ರ ಡೀಟೇಲ್ಸು ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಇದ್ರ ಮೇಲೆ ಇನ್ನೂ ಸ್ವಲ್ಪ ಡಿಸೈನ್ಗಳು ಬೇಕಂದರೆ ಅಂದರೆ ರಾಯಲ್ ಪ್ಲೇ ಡಿಸೈನ್ ಯಾವ ಥರ ಇದೆಯಲ್ಲ ಅದೇ ಥರ ಡಿಸೈನ್ಗಳೇನಾದರೂ ಬೇಕು ಅಂದರೆ ಏಷ್ಯನ್ ಪೇಂಟ್ಸ್ ಅವರು ಹೊಸದಾಗಿ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದಾರೆ. ಡ್ಯಾಮ್ ಪ್ಲೇ ಅಂತ ಅದರ ಹೆಸರು. ಅದರಲ್ಲಿ ಸುಮಾರು 4-5 ಡಿಸೈನ್ಗಳಿವೆ ಮತ್ತು ಕಸ್ಟಮೈಸ್ ಡಿಸೈನ್ ಕೂಡ ಮಾಡ್ಕೋಬೋದು. ಯಾವ ಡಿಸೈನ್ ಅಂದರೆ ವುಡನ್ ಡಿಸೈನ್ ಇದೆ, ಹಾಗೆ ಮಾರ್ಬಲ್ ಡಿಸೈನ್ ಇದೆ, ಟೆರೆಜೋ, ಹಾರ್ನೆಟ್ ಅಂತ ಸುಮಾರು ಡಿಸೈನ್ಗಳಿವೆ. ಬೇಕಿದ್ರೆ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ಈ ಡ್ಯಾಮ್ ಪ್ಲೇ ಡಿಸೈನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ಹೋಗಿ ನೋಡ್ಬೋದು. ಡ್ಯಾಮ್ ಪ್ರೂಫ್ಗೂ ಡ್ಯಾಮ್ ಪ್ಲೇಗೂ ಏನಪ್ಪ ವ್ಯತ್ಯಾಸ ಅಂದರೆ, ಡ್ಯಾಮ್ ಪ್ರೂಫ್ನ ನೀವು ಕಲರ್ ಟಿಂಟ್ನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಈಗ ನಾವು ಇಲ್ಲಿ ಗ್ರೇ ಕಲರ್ ಮಾಡಿದ್ದೀವಲ್ಲ ಅದೇ ಥರ ಸ್ವಲ್ಪ ಸಣ್ಣ ಪುಟ್ಟ ಕಲರ್ಗಳನ್ನೆಲ್ಲ ಮಾಡ್ಕೋಬೋದು, ಲೈಟ್ ಕಲರ್ನ. ಆದರೆ ನೀವು ಡಾರ್ಕ್ ಕಲರ್ ಬೇಕು ಅಂದರೆ ಡ್ಯಾಮ್ ಪ್ಲೇನ ಟಿಂಟ್ ಮಾಡ್ಕೋಬೋದು. ಡ್ಯಾಮ್ ಪ್ಲೇಯಲ್ಲಿ 40ಕ್ಕೂ ಹೆಚ್ಚು ಕಲರ್ಗಳು ಅವೈಲೇಬಲ್ ಇದೆ. ಹಾಗೆ ಡ್ಯಾಮ್ ಪ್ಲೇನ ಡಿಸೈನ್ನು ಕೂಡ ಮಾಡ್ಬೋದು. ಇದು ಕಲರ್ ಮಿಕ್ಸ್ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿ ವಾರಂಟಿ ಇರೋದಿಲ್ಲ. ಡ್ಯಾಮ್ ಪ್ಲೇಗೆ ವಾರಂಟಿ ಇರುತ್ತೆ. ಈ ಡ್ಯಾಮ್ ಪ್ಲೇನ ಬಳಸೋದು ಹೇಗೆ, ಇದರಿಂದ ಯಾವ ಡಿಸೈನ್ನ ಮಾಡ್ಬೋದು, ಮತ್ತು ಡಿಸೈನ್ನ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ, ಮತ್ತು ಎಷ್ಟು ಕಲರ್ಗಳು ಅವೈಲೇಬಲ್ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ನೋಡಿ.